ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಪಂಕಾಗಿ ರೆಡಿಯಾಗಿ ಮೈಸೂರು ಕಡೆ ಹೊರಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡ್ ಬರಕ್ಕೆ. ಅದಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಮತ್ತೆ ಆಚೆ ಹೋಗ್ತಾ ಇದ್ದೀನಿ ಟ್ರಿಪ್ಗೆ. ನಮ್ಮ ಫ್ರೆಂಡ್ ತಗೊಂಡು ಹೋಗ್ತಾ ಇದ್ದೀನಿ. ಯಾರು ಎತ್ತ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ರಾಮನಗರಕ್ಕೆ ಹೋಗಿ ನಮ್ಮ ಅಮ್ಮನ ಪಿಕ್ ಮಾಡಿ ಅಲ್ಲಿಂದ ಮೈಸೂರಿಗೆ ಹೋಗೋಣ ಬನ್ನಿ. ನೀವೆಲ್ಲ ಅನ್ಕೋತಾ ಇರ್ತೀರ ಏನೇ ನನ್ನ ಮಗ ಟ್ರಿಪ್ ಅಂತವನೇ ಅಂತ. ಹೌದು ಗೈಸ್, 31ನೇ ತಾರೀಕೆ ನಿಮ್ಗಳ ಜೊತೆ ಟ್ರಿಪ್ಪು. ಅದಕ್ಕೂ ಮುಂಚೆ ನಾನೇ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಹೋಗೋಕ್ಕಾಗಿಲ್ಲ. ಇನ್ನೊಂದೇನೋ ತೋರಿಸ್ಬೇಕು ಬನ್ನಿ. ಏನು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡ್ರೈನೇಜ್ ಪೈಪ್ಗಳು. ಅಂದರೆ ಮೇಲ್ಗಡೆಯಿಂದ ನೀರು ಬರೋಕ್ಕೆ ಅಂತಲೇ ಮಾಡಿರೋ ಪೈಪ್ಗಳು. ಅಂದರೆ ಹೈವೇ ಮೇಲೆ ನೀರೇನು ನೀರೇನು ಬರುತ್ತಲ್ಲ ಹೈವೇ ಮೇಲೆ, ಆ ನೀರು ಕೆಳಗಡೆ ಬರಬೇಕು, ರೋಡ್ಗೆ ಅಂದರೆ ನೀರು ರೋಡ್ ಮೇಲೆ ಇರಬಾರ್ದು ಅಂತ ಅಲ್ಲೊಂದು ತೂತ್ ಮಾಡಿ ಪೈಪ್ ಹಾಕಿರ್ತಾರೆ ಈ ಥರ. ಸೊ ನೋಡಿ, ಈ ಪೈಪ್ನೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟವ್ರು ನನ್ನ ಮಕ್ಕಳು. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ನೋಡಿ ಗೈಸ್, ಇದೆಲ್ಲ ಮತ್ತೆ ಹೊಸ್ದಾಗಿ ಹಾಕಿರೋದು. ಆ ಹೊಸ್ದಾಗಿ ಹಾಕಿರೋದು ಆಲ್ರೆಡಿ ಇಲ್ಲಿ ಅರ್ಧ ಕಟ್ ಮಾಡೋ. ನೋಡಿ 1 2 ಇಲ್ಲಿಂದ ಕೈಗೆ ಎಷ್ಟು ದೂರ ಇಟ್ಕುತ್ತೆ ಅದನ್ನೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟವ್ರೆ ನೋಡಿ. ಮತ್ತು 1 2 3 4 ಏನೂ ಬಿಟ್ಟಿಲ್ಲವಲ್ಲ ಗೈಸ್. ಯಪ್ಪ ನೋಡಿ ಏನು ಜನ ನೋಡಿ. ಈ ಕೈಗೆ ಎಲ್ಲೆಲ್ಲಿ ಸಿಗ್ತೈತೆ, ಎಲ್ಲಿವರೆಗೂ ಸಿಗ್ತೈತೆ ಅಲ್ಲಿವರೆಗೂ ಕುಯ್ಕೊಂಡು ಹೋಗ್ಬಿಟ್ಟವ್ರೆ. ಇದು ಇಂಡಿಯನ್ಸ್ ಅಂದ್ರೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಕೆಳಗಡೆವರೆಗೂ ಪೈಪ್ ಬಂದಿರುತ್ತಿದ್ದು ನೋಡಿ. ಇದನ್ನು ಅವತ್ತಿಂದ ತೋರಿಸ್ಬೇಕು ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಇದು ಹೆಂಗೆ ಅಂದರೆ ನಮ್ಮ ಜನ ಹೆಂಗೆ ಹಿಂಗೆ ಮಾಡಿದ್ರೆ, ಇದು ಮೊದಲನೇ ಸರಿ ಅಲ್ಲ, ಇದು ಹಾಕಿರೋದು 3ನೇ ಸರಿನೋ 4ನೇ ಸರಿನೋ ಗೈಸ್. ಈ ಪೈಪ್ನ ಅವತ್ತಿಂದನೂ ನಾನು ಬರ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ಹೊಸದು ಹಾಕ್ತಾರೆ, ಇದು ನನ್ನ ಮಕ್ಕಳು ಬರ್ತಾರೆ ಕುಯ್ಕೊಂಡು ಹೋಯ್ತಾ ಇರ್ತಾರೆ. ಯಪ್ಪ ನಮ್ಮ ಜನ ಎಷ್ಟು ಬರ್ಗೆಟ್ ಹೋಗ್ಬಿಟ್ಟವ್ರೆ ಅಂದರೆ, ಬರ್ಗೆಟ್ಟಲ್ಲೇ ಮಾವ ಅಂದರೆ ಡ್ಯಾಶ್ ಡ್ಯಾಶ್ ಕೊಡೋದು ನಾದ್ನಿ ಅಂತಾರಲ್ಲ, ಹಂಗಾಗೋಗೈತೆ ನಮ್ಮ ಜನದ ಕತೆ ಗೈಸ್. ಈ ಥರ ರೋಡಲ್ಲಿ ಓಡಾಡೋಕ್ಕೆ ಎಷ್ಟು ಖುಷಿ ಅಲ್ಲ ನೋಡಿ. ಆ ಕಡೆ ಈ ಕಡೆ ತೆಂಗಿನ ತೋಟ, ಅದ್ರ ಮಧ್ಯೆ ಒಂದು ಚಿಕ್ಕ ರೋಡು ಮಸ್ತು. ನಮ್ಮ ಮದರ್ ಇಂಡಿಯಾ ಅವ್ರು ಬಂದವ್ರೆ, ಹಿಂಗೆ ಕುತ್ಕೊಂಡು ನೋಡ್ತಾ ಅವ್ರೆ ಏನು ಮಾಡ್ತಾವನೆ ಅಂತ ಒಂದು ಸ್ಮೈಲು ಹಿಂದೆಯಿಂದ. ಬನ್ನಿ ಕರ್ಕೊಂಡು ಹೋಗೋಣ ಇವಾಗ. ಏನಮ್ಮ ಸಮಾಚಾರ? ಹಾಂ, ಹಿಂಗೆ ಟ್ರಿಪ್ ಹೋಯ್ತಾ ಇದ್ದೀನಿ ಏನಂತ್ಯ? ಅಲ್ಲ ಟ್ರಿಪ್ಗೆ ಹೋಯ್ತಾವನೆ, ಏನಾದರೂ ಒಂದು ಸ್ವಲ್ಪ ಕೊಟ್ಟು ಕಳ್ಸೋಣ ಕೈಗೆ ಅನ್ನೋದೇನಿಲ್ವೇ ನಮ್ಮ. ಓಕೆ ಬನ್ನಿ ಗೈಸ್ ಹೋಗೋಣ. ನಮ್ಮಮ್ಮ ನೋಡಿ ಪಲಾವ್ ತಂದಿದ್ದೀನಿ, ಅದರೆಲ್ಲ ಮಶ್ರೂಮ್ ಪಲಾವ್ ತಂದವ್ರೆ. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಎಸಿದೈತು. ರೋಡ್ ಗಾಡಿನ ಸೈಡ್ಗೆ ಹಾಕಿ ತಿನ್ನೋಣ ಅಂತ ತಿಂತಾಯಿದ್ದೀನಿ ಇವಾಗ. ಏನಮ್ಮ ಬಗ್ಗೆ ನೋಡ್ರ ಈಗ ತಿಂತಾಯಿದ್ದೀನಿ, ಚೆನ್ನಾಗೈತೆ. ಓಕೆ ಗೈಸ್, ದೇವಸ್ಥಾನದ ಹತ್ರ ಬಂದು ಇಳಿದಿದ್ದೀನಿ. ಇನ್ನೊಂದೇನಂದರೆ ನಾನು ನನ್ನ ಕಾರಲ್ಲಿ ಬಂದಿಲ್ಲ, ನನ್ನ ಫ್ರೆಂಡ್ ಕಾರಲ್ಲಿ ಬಂದಿರೋದು ಇವತ್ತು. ಅದು ಹ್ಯುಂಡೈನೇ, ಆದರೂ ಇಲ್ಲಿ ಬರೋದೇ ಒಂಥರ ಪೀಸ್ ಗೈಸ್, ಮನ್ಸಿಗೆ ಶಾಂತಿ. ಬನ್ನಿ ಇವಾಗ ಪೂಜೆ ಸಾಮಾನು ತೊಗೊಳ್ಳೋಣ ಗೈಸ್. ದರ್ಶನ ಎಲ್ಲ ಮುಗಿತು. ಟೈಮ್ ನೋಡಿ 11 ಇವತ್ತು ಹಾರ ಹಾಕಿದ್ದಾರೆ, ಮಲ್ಲಿಗೆ ಹೂದಾರ ನೋಡಿ. ಡಿಮ್ಯಾಂಡ್ ಜಾಸ್ತಿ. ಮುಟ್ಕೊಳ್ಳಮ್ಮ ದೇವ್ರದ್ದು. ಹಾಂ ಗೈಸ್, ಹೋಗೋಕ್ಕೂ ಮುಂಚೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಕ್ಯೂರಿಯಸ್ ಅಲ್ಲ, ಖುಷಿ, ಹ್ಯಾಪಿ, ಡಬಲ್ ಹ್ಯಾಪಿ. ಬನ್ನಿ ಹೋಗೋಣ ಗೈಸ್. ಫಸ್ಟ್ ಟೈಮ್ ಮೇಲೆ ಬಂದು ಫೋಟೋ ತೆಗೆಸ್ಕೊತೀನಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ ಸ್ಪೆಷಲ್ ಪರ್ಮಿಷನ್. ಆ್ಯಂಡ್ ಜೊತೆಲ್ಲ ರಿಕ್ವೆಸ್ಟ್ ಮಾಡಿ ಇನ್ನೂ ಬಂದ್ಬಿಟ್ಟಿದ್ದೀನಿ ಮೇಲೆ. ಫೋಟೋ ಅಂತೂ ಸಕ್ಕತ್ತಾಗಿ ಬರುತ್ತೆ, ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಲಿ. ಇವತ್ತು ಹಾರ ಹಾಕಿದ್ರು, ಮಲ್ಲಿಗೆ ಹೂ ಥರ ಸೇಮ್. ಆದರೆ ಇವತ್ತು ಅದನ್ನ ನನ್ನ ಕಾರ್ಗೆ ಹಾಕಲ್ಲ, ನನ್ನ ಫ್ರೆಂಡ್ ಕಾರ್ಗೆ ಹಾಕ್ತೀನಿ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಯಾರ್ದಾದ್ರೂ ಕಾರ್ ಆಗಿಲ್ಲ, ನಾವು ಬಂದಿದ್ದೀವಿ ಅಂದರೆ ಅದು ನಮ್ಮ ಕಾರೇ. ಈ ಬಿಸಿಲಿಗೆ ಒಂದು ಕಬ್ಬನ್ ಜ್ಯೂಸ್. ಸೆಕ್ಯೂರಿಟಿ ನೋಡಿ ಹಿಂಗೆ ಎಸ್ಕಾಟಲ್ಲಿ ಹೋಯ್ತಾರದು ಫೀಲ್ ನಮಗೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಕಾರ್ ಐತೆ, ಅದ್ರ ಮಧ್ಯೆ ನಾನು ತಗೊಂಡ್ಬಿಟ್ಟಿದ್ದೀನಿ ಅವರಿಬ್ಬರ ಮಧ್ಯ. ಇಲ್ಲಿ ಮುಂದೆ ಪೊಲೀಸ್ ಕಾರು, ಹಿಂದೆ ಗೌರ್ಮೆಂಟ್ ಅಫಿಷಿಯಲ್ ಕಾರು, ಮಧ್ಯೆ ನಮ್ಮ ಕಾರು. ಓಕೆ ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಮೈಸೂರಲ್ಲಿ ಗರುಡ ಮಾಲ್ಗೆ. ಏನಕ್ಕೆ ಅಂತ ಹೇಳಿದ್ರೆ ಡೆಕಾಥ್ಲಾನಲ್ಲಿ ಏನೋ ತೊಗೊಬೇಕು, ಶಾಪಿಂಗ್ ಮಾಡಬೇಕು, ಅದಕ್ಕೋಸ್ಕರ ಬಂದಿರೋದು. ಬನ್ನಿ ಚಡ್ಡಿ ಹುಡುಕ್ತಾನ, ಹಿಂಗೆ ಚಡ್ಡಿ ಹುಡುಕ್ತಾನೆ. ಈಗ ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡಿ ಸ್ಟೋರ್ ಪಿಕಪ್ ಕೊಟ್ಟಿದ್ದೆ. ಇವಾಗ ಇದೊಂದು ಟೀ ಶರ್ಟ್ ತೊಗೊಂಡೋಗಿ ಬಿಲ್ಲಿಂಗ್ ಮಾಡ್ಸೋಣ ಬನ್ನಿ ಗೈಸ್. ಅಲ್ಲಿಂದ ನಾವು ಬಂದಿರೋದು RRRಗೆ ಊಟ ಮಾಡೋಕ್ಕೆ ಬನ್ನಿ ಗೈಸ್. ಇದು ಯಾವುದೋ ಹೊಸ ಜಾಗ ಅಂತ ನಮ್ಮ ಫ್ರೆಂಡ್ ಇಲ್ಲಿ ಹೋಗು ಅಂದರು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಯಾವುದೋ ಹಳೆ ಮನೆ ಇದ್ದಂಗೆ ಐತೆ. ಚಾಕ್ಲೇಟ್ ಎಲ್ಲ ಮಾಡ್ತಾವ್ರೆ ಗೈಸ್. ಹಳೆ ಮನೆ ಏನೇನೋ ಮಾಡ್ಬಿಟ್ಟವ್ರೆ. ಕಾಫಿ ಹೆಂಗಿತ್ತಮ್ಮ?
ಓಕೆ ಓಕೆ. ಹಾಟ್ ಚಾಕ್ಲೇಟ್ ಅಂತೂ ಗಂಡ್ಲ ಇದ್ದಂಗೆ ಐತೆ, ಗಂಡ್ಲಿಕ್ಕಿಂತ ವರ್ಸ್ಟ್ ಆಗೈತೆ. ಜಾಗ ಅಂತೂ ಸಕ್ಕತ್ತಾಗೈತೆ, ಆದರೆ ಸ್ಟಾಫು ಫುಡ್ ಕ್ವಾಲಿಟಿ ವರ್ಸ್ಟ್ ಆಗೈತೆ. ಓಕೆ ಗೈಸ್, ಇವಾಗ ವಾಪಸ್ ಹೊರಡೋ ಟೈಮು. ನಮ್ಮ ಫ್ರೆಂಡ್ ಪೂಜಾ ಬೇರೆ ಬರ್ತೀನಿ ಅಂತ ಹೇಳಿದಲ್ಲ, ಅವಳಿಗೋಸ್ಕರ ವೇಟಿಂಗು. ಸೊ ಇವಾಗ ಇಲ್ಲೇ ಬರ್ತಾಳ, ಕೊಲಂಬಿಯಾ ಯಶ್ ಹತ್ರ ಬರ್ತಾಳ, ನೋಡೋಣ ಬನ್ನಿ. ಆ್ಯಂಡ್ ಈ ಜಾಗ ಅಂತೂ ವರ್ಸ್ಟ್ ಜಾಗ ಗೈಸ್. ನೋಡಿ ಫ್ರಮ್ ಲಂಡನ್. ಹಾಯ್ ಹಾಯ್, ಏನು ತಂದಿದ್ಯಾ ಗಿಫ್ಟು ಲಂಡನಿಂದ? ಗೈಸ್ ನೋಡಿ ಲಂಡನ್ನಿಂದ ಹೆಂಗೆ ಹೆಂಗೆ ಯಾವ್ಯಾವ ಥರ ಗಿಫ್ಟ್ ತಂದು ಕೊಡ್ತಾರೆ ಅಂತ. ನಮ್ಮ ಮುಳ್ಳು ಏನೋ ಬಟ್ಟೆ ಕೊಟ್ಕೊಳ್ತಾನೆ ಸೈಜ್ಗೆ. ಆ್ಯಂಡ್ ಕಾರ್ಡ್, ಹಾಂ ಕಾರ್ಡಲ್ಲಿ ಬ್ಯಾಲೆನ್ಸ್ ಇದ್ರೆ ತಾನು ಯೂಸ್ ಮಾಡ್ಕೊಳಕ್ಕೆ. ಗೈಸ್ ಸ್ಪ್ರೇ, ಓಯ್ ಕಾರೆಲ್ಲ ಅಲ್ಲಾಡ್ತೈತೆ. ಗೈಸ್ ಬ್ಲ್ಯಾಕ್ ಲೇಬಲ್ ಹಾಕ್ಬಿಟ್ಟವ್ರೆ ಎಂಟ್ರೆನ್ಸಲ್ಲಿ. ಅಜ್ಜಿ ರೆಸಾರ್ಟ್, ವಾಹ್ ಸಕ್ಕತ್ತಾಗಿ ಮಾಡೋರು ಗೈಸ್. 2 ವರ್ಷ ಹಿಂದೆ ಬಂದಿದ್ದು, ಇವಾಗ ನೋಡಿ ಹೆಂಗಾಗಿದೆ ಇದು. ಆ್ಯಕ್ಚುಲಿ ಬನ್ನಿ, ಅಕ್ಕ ಮೇಯ್ತಾ ಇರೋದು ನೋಡಿ. ಆಯ್ತು ಆಂಟಿ ಮಾಡಿದೆ. ಗೈಸ್ ನಮ್ಮ ಜೊತೆ ದೀಪಕ್ ಅವರಿದ್ದಾರೆ. ಇವಾಗ ಅಕ್ಷತ್ ಅವ್ರ ಜೊತೆ ಸಿಕ್ಕಿದ್ವಿ. ಇವಾಗ ದೀಪಕ್ ಅವ್ರಿಗೆ ರಜಾ ಬಗ್ಗೆ ಕೇಳೋಣ ಬನ್ನಿ, ಏನ್ ಹೇಳ್ತಾರೆ ನಾನು. ಹಾಯ್ ಫ್ರೆಂಡ್ಸ್, ನನಗೆ ಜಿಲ್ಲಿ ದೀಪಕ್ ಕೂಡ ಬನ್ನಿ ಫ್ರೆಂಡ್. ನಮ್ಮ ರಜಾ ಸರ್ ಅದ್ಭುತವಾಗಿದ್ರು. ಅರ್ಧ ದಿನ ಎಂಟ್ರಿ ಕೊಟ್ಟರು ಮಸ್ತ್ ಚಿಲ್ಲಾಗೆ ಅದ್ಭುತವಾಗಿ ಉತ್ಸವ ಆಗಲಿ, ಗೇಮ್ಸ್ ಆಗಲಿ, ಓಡಾಗಲಿ ಅದ್ಭುತವಾಗಿ ಆಡಿದ್ದಾರೆ. ಈ ವರ್ಷ ಅವ್ರು ಗೆಲ್ಬೇಕು ಅಂತ ತುಂಬಾ ಆಸೆ ಪಡ್ತೀನಿ. ದಯವಿಟ್ಟು ನಮ್ಮ ಕನ್ನಡ ರಾಜ್ಯ ಜನಗೆಲ್ಲ ವೋಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಸಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಗೀಚಿಗೆ ಲವ್ ಯು. ಇವಾಗ ನಾನು ಕೇಳೋದು ಒಂದೇ ಕ್ವಶನ್, ಈ ಎನರ್ಜಿ ಎಲ್ಲಿ ಮಡಗಿರ್ತೀರಾ ಅದನ್ನ ಹೇಳಿ. ಇಲ್ಲ ಸರ್, ಅದು ಹೆಂಗ್ ಇಷ್ಟೋ ತನಕ ಅದ್ ಹೆಂಗ್ ಮಾತಾಡ್ತೀಯ ಗುರು ನೀನು? ನಾನು ಅದನ್ನ ಹೇಳಿ, ಇವಾಗ ನಾನು ಮಾತಾಡ್ತೀನಿ. ಅದು ಇಷ್ಟೋ ತನಕ ನಾನ್ ಸ್ಟಾಪ್ ಮಾತಾಡೋದು ಹೆಂಗ್ ಸಾಧ್ಯ? ನನಗೆ ಪಡ ಮಾಡಿದ್ರೆ ಓಡ್ ಬರ್ತಾರೆ. ನಂಗೆ ನಿದ್ದೆ ಮಾಡಿದ್ರೆ ಓಡೇ ಬರಲ್ಲ. ನಂಗೆ ಚಕ್ ಮಾಡ್ಬೇಕು ಅನ್ಸುತ್ತೆ, ಹೇಳ್ಬೇಕು. ನಂಗೆ ಅದೇ ನನ್ನ ಟ್ಯಾಲೆಂಟ್ ಅಂತ ಖುಷಿ ಹೆಂಗ್ ಮಾಡಿದ್ರೆ ಹೆಂಗ್ ಬರ್ದು. ನಂಗೆ ನಿದ್ದೆ ಮಾಡಿದ್ರೆ ಓಡೇ ಬರಲ್ಲ ಸರ್. ಅದು ಹುಟ್ಟಿದ ಗುಣದ ಅವಾಗಿನ ಬಂದಿಲ್ಲ. ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆದಷ್ಟು ನೀವು ಅಷ್ಟೇ ಅವ್ರು ಮಾತಾಡೋದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್. ದಯವಿಟ್ಟು ಯಾರು ಲೆಕ್ಕ ಮಾಡಿ ಆದಷ್ಟು ವಿಡಿಯೋ ಈಗಲೇ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್, ಲವ್ ಯು. ಗುರು ನಿನ್ ಕೈ ಮುಗಿತ ಸುಮ್ಮನಿರೋ. ನಿನ್ ಮಾತ್ಗಂತೂ ನಾನೇ ಫಿದಾ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರಿಗೂ ಹೇಳಿ ವೋಟ್ ಮಾಡ್ಸಪ್ಪ. ಮಾಡ್ತೀನಿ, ನಾಳೆ ಮಾಡಿದ್ದೀನಿ. ತುಂಬ ಜನ ಕೇಳಿದ್ವಿ, ಮಾಡ್ತೀನಿ. ಇಬ್ಬರು ಸಪೋರ್ಟ್ ಹೆಂಗಿಲ್ಲ. ಥ್ಯಾಂಕ್ ಯು ಸೊ ಮಚ್, ಲವ್ ಯು. ಎಲ್ಲ ನೋಡ್ತಾರೆ ಅಕ್ಕನ ಸಿಸ್ಟಮ್ ಅವ್ರಿಗೆ ಥ್ಯಾಂಕ್ ಯು. ಲವ್ ಯು ಫ್ರೆಂಡ್. ಗಿಚ್ಚಿಗೆ ನಾನು ಸಪೋರ್ಟ್ ಪ್ರೀತಿ ಹೆಂಗಿದೆ ಆದಷ್ಟು ಇವಾಗಲೇ ವೋಟ್ ಮಾಡಿ ಶೇರ್ ಮಾಡಿ. ಲವ್ ಯು. ಆಲ್ ಲವ್ ಕರ್ನಾಟಕ ಜನಕ್ಕೆ ಲವ್ ಯು. ಓಕೆ ಗೈಸ್, ಮೇಡಮ್ನವ್ರಿಗೆ ಬಾಯ್ ಹೇಳೋಣ. ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಗಂಡ ಗೆದ್ದು ಬರಲಿ ಅಂತ ಹೇಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಒಂದು ಚಿಕ್ಕ ಮೀಟಿಂಗ್ ಇತ್ತು, ಅದನ್ನು ಮುಗಿಸಿದ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಬನ್ನಿ ಹೋಗೋಣ. ಓಕೆ ಗೈಸ್, ಸೀನ್ ಏನಂತ ಹೇಳಿದ್ರೆ, ಇವತ್ತು ರುದ್ರೇಗೌಡರು ಅವ್ರದ್ದು ಬರ್ತ್ಡೇ ಇತ್ತು. ಸೊ ಅವ್ರಿಗೆ ವಿಶ್ ಮಾಡಬೇಕಾಗಿತ್ತು. ಹಾಗೆ ಮೈಸೂರಿಂದ ಬರ್ತಾ ಇದ್ದಲ್ಲ, ಹೆಂಗಿದ್ರು ಅವ್ರು ಮೊನ್ನೆಯಿಂದನೂ ಬಾಬಾ ಅಂತ ಕರಿತಾ ಇದ್ರು. ಅಕ್ಷತಾ ಸ್ವಲ್ಪ ಮಾತಾಡಬೇಕು ಅಂತ ಯಾವುದೋ ಒಂದು ವಿಷಯಕ್ಕೆ ಬರೋಕ್ಕಾಗಿರಲಿಲ್ಲ. ಯಾಕಂದರೆ ನನಗೆ ಯಾವುದೊಂದು ಕೆಲಸಗಳೆಲ್ಲ ತುಂಬ ಆಗಿದ್ದ ಕಾರಣ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಗೊತ್ತೇ ಇಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಗೈಸ್. ಬಿಗ್ ಬಾಸ್ ಫಿನಾಲೆ ಬೇರೆ ಇದೆ ಅಂತ. ಬಿಗ್ ಬಾಸ್ ಫಿನಾಲೆ ಇರೋದೇನಾದರೂ ನನ್ನ ತಲೆಯಲ್ಲಿ ಒಂದೇ ಒಂಚೂರು ಐಡಿಯಾ ಇದ್ದಿದ್ರೆ 100% ನಾನು ಹೋಗ್ತಾ ಇರಲಿಲ್ಲ. ಇವಾಗ ನಾನೇನು ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆಲ್ಲ ದುಡ್ಡೆಲ್ಲ ಕಟ್ಬಿಟ್ಟು ಪೇ ಮಾಡಿಬಿಟ್ಟಿದ್ದೀವಿ. ಹೋಗ್ಲೇಬೇಕಾಗುತ್ತೆ, ಇಲ್ಲಾಂದರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಯಾಕೆ ಅಂತ ಹೇಳಿದ್ರೆ, ನಾನೇನಾದರೂ ಈ ಬೆಂಗಳೂರಲ್ಲೇ ಇದ್ದಿದ್ರೆ 100% ಫಿನಾಲೆಗೆ ಹೋಗಿ ಫಿನಾಲೆಯಿಂದ ಅವ್ನ ಆಚೆ ಕರ್ಕೊಂಬರೋವರೆಗೂ ಯಾವ ರೀತಿ ಕರ್ಕೊಂಬರ್ತಾ ಇದೆ ಅಂತ ಪ್ರತಿಯೊಂದು ವ್ಲಾಗ್ ಮಾಡಾಕ್ತಾ ಇದೆ. ಇವಾಗ ಹೋಗಿ ಪ್ಯಾಕಿಂಗ್ ಬೇರೆ ಮಾಡಬೇಕು, ತುಂಬ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ ನಾವು ಯಾವಾಗಲೂ ಲೇಟು. ಹೋಗಿ ಎಲ್ಲ ರೌಂಡ್ ಮಾತಾಡಿಸ್ಕೊಂಡು ಬಾಯ್ ಹೇಳ್ಬಿಟ್ಟು ಇನ್ನೊಂದು ನೆಕ್ಸ್ಟು ನಿಮಗೆಲ್ಲ ಟ್ರಿಪ್ಪಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಆಲ್ಬಮ್ಸ್ಗಳು ಬಂದಿದೆ. ಸೊ ಆಲ್ಬಮ್ಸ್ಗಳನ್ನ ಡೆಲಿವರ್ ಮಾಡಿಸ್ತಾ ಇದೆ ಹೋಗೋಕ್ಕೂ ಮುಂಚೆ. ಸೊ ಅದು ಪೋರ್ಟ್ರು ಮಾಡಿ ಏನು ನಾನು ಬುಕ್ ಮಾಡಿದ್ನಲ್ಲ, ಇದನ್ನ ಕ್ಲೈಂಟ್ ಮನೆಗೆ ಕಳ್ಸೋಣ ಅಂತೇಳಿ ಅವ್ರು ನೋಡಿದ್ರೆ ಅವರು ನಮ್ಮ ಸಬ್ಸ್ಕ್ರೈಬರು. ಫುಲ್ ಖುಷಿ ಬ್ರೋ, ನಾವು ಬ್ರೋ ಅಂತ. ಥ್ಯಾಂಕ್ ಯು ಬ್ರದರ್, ಸಿಗೋಣ. ಗೈಸ್, ಇವತ್ತು 8 ಆಲ್ಬಮ್ ಇದೆ, ಎಲ್ಲನೂ ಡಿಸ್ಪ್ಯಾಚ್ ಮಾಡಿದ್ದೀನಿ. ಅದ್ರ ಒಂದೇ ಒಂದು ಆಲ್ಬಮ್ ತೋರಿಸ್ತೀನಿ ನೋಡಿ. ಎಲ್ಲನೂ ಅದಕ್ಕೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಸೊ ನಮ್ಮ ಒಂದು ವರ್ಕ್ ಯಾವ ಥರ ಇರುತ್ತೆ ತೋರಿಸ್ತೀನಿ. ಇದನ್ನ ವ್ಲಾಗ್ ಮಾಡಿರೋದ್ರಿಂದ ತೋರಿಸ್ತಾ ಇರೋದು ಅಷ್ಟೇ ಇವ್ರನ್ನ. ಈ ಕಪಲ್ದೊಂದು ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಆಲ್ಬಮ್ ಓಪನಿಂಗ್ ಶೀಟು ಎಲ್ಲ ಸಿಲ್ಕಿ ಮ್ಯಾಟ್ ಶೀಟ್ಸು. ಡಿಸೈನ್ ನೋಡಿ ಯಾವ ಥರ ಇರುತ್ತೆ ಆಲ್ಬಮ್. ನಮ್ಮ ಆಲ್ಬಮ್ ವರ್ಕ್ಸ್ ನೋಡ್ರಿ ನೋಡ್ರಿ, ಡಿಸೈನಿಂಗ್ ನೋಡ್ರಿ, ನೋಡಿ ಸೈಕ್ ಆಗ್ಬಿಡ್ಬೇಕು ನೋಡ್ತಾ ಇದ್ರೆ ಆಲ್ಬಮ್ಸ್ನ. ಓ ಇಲ್ಲಿ ನಮ್ಮ ಪ್ರತಾಪನ್ ಬೇಬಿ. ಅಯ್ಯೋ, ನೋಡ್ತಾ ಇದ್ರೇ ಖುಷಿ ಗೈಸ್. ನನಗೆ ಖುಷಿ ಆಗುತ್ತೆ ಇದ್ರೆ, ಇನ್ನು ಕ್ಲೈಂಟ್ಗೆ ಯಾವ ಥರ ಖುಷಿ ಆಗಲ್ಲ ನೋಡಿ. ಬಿಲ್ಡಪ್ ಅಲ್ಲ, ಫ್ಯಾಕ್ಟು ನೋಡಿ. 100% ನೋಡಿದ ತಕ್ಷಣ ಫಿದಾ ಆಗಿಬಿಡ್ತಾರೆ ಅವರಂತೂ. ಇದೆಲ್ಲ ಸ್ಪಾರ್ಕಲ್ ಶೀಟ್ಸು ಗೈಸ್ ನೋಡಿ, ಹೊಳಿತಾ ಇದೆ. ಇದೆಲ್ಲ ಸ್ಪಾರ್ಕಲ್ ಶೀಟ್ಸು, ಇದೆಲ್ಲ ಸಿಲ್ಕಿ ಮ್ಯಾಟು.
ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಮನೆಗೆ ಬಂದು ಪ್ಯಾಕ್ ಮಾಡೋಷ್ಟರಲ್ಲೇ ನನ್ನ ರಾತ್ರಿ ಎಲ್ಲ ಕಳೆದೋಯ್ತು. ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಡ್ರಾಪ್ ಮಾಡಿದ್ದೀನಿ, ಏನೇನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಮ್ಮ ಬರೋದು ಕೂಡ ಗೊತ್ತಿಲ್ಲ. ನಾನು ಹೇಳಿರೋದು ಕೆಲವೊಬ್ರಿಗೆ ಅಷ್ಟೇ, ಎಲ್ಲರಿಗೂ ಒಂಥರ ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಬನ್ನಿ ಹೋಗೋಣ. ಆ ಥರ ಸರ್ಪ್ರೈಸ್ ಆಗಿ ದೊಡ್ಡ ಲೆವೆಲಲ್ಲಿ ಏನೂ ಹೋಗ್ತಾಯಿಲ್ಲ. ಇಲ್ಲೇ ಸಣ್ಣ ಪುಟ್ಟ ನಮ್ಮ ಬಜೆಟಲ್ಲಿ ಆಗೋ ಥರ ಹೋಗ್ತಾಯಿದ್ದೀವಿ. ಜಾನ್ವರಿಗೆಲ್ಲೂ ಆಚೆ ಹೋಗಿಲ್ಲ ಅಂತೇಳಿ ಹೊಸ ವರ್ಷಕ್ಕೆ. ಸೊ ಹೊಸ ವರ್ಷದ ಮೊದಲನೇ ಫ್ಲೈಟ್ ಇದು. ಬನ್ನಿ. ಆ್ಯಂಡ್ ನಮ್ಮ ಹೆಮ್ಮೆಯ ಮಗ ನೋಡಿ ಹೆಂಗೆ ಮಲಗಿದ್ದಾನೆ ಗೊಬ್ಬರ ಹಾಕ್ಕೊಂಡು. ಅವತ್ತು ಮಲಗ್ದವ್ನು ಈಶಾಂಗ್ ಬರ್ತಾಳೆ, ಇನ್ನೂ ಎದ್ದೇ ಇಲ್ಲ ಅನ್ಸ್ತದೆ. ಅದು ಏನಕ್ಕೆ ಗೊತ್ತಾಗೈಸ್ ಹಂಗೆ ಮಲಗಿರೋದು, ಅಣ್ಣ ನಾನು ಡ್ರಾಪ್ ಹಾಕೋಕ್ಕೂ ಬರೋಕ್ಕೂ ಮುಂಚೆ ಮಂಡಿಪೇಟೆ ಬಿರಿಯಾನಿಗೆ ಹೋಗ್ಬಿಟ್ಟು ಫುಲ್ಲು ಮಧ್ಯರಾತ್ರಿ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದಿರೋದು ಅಣ್ಣ ಚೆನ್ನಾಗಿ. ಇವಾಗ ನಿದ್ದೆ ಹೊಡಿತಾವನ ಅಣ್ಣ. ಇವಾಗ ನಮ್ಮನ್ನ ಡ್ರಾಪ್ ಹಾಕಿ ವಾಪಸ್ಸು ನಮ್ಮ ಐರಾವತನ ತಗೊಂಬಂದು ಸೇಫಾಗಿ ಲ್ಯಾಂಡ್ ಮಾಡ್ತಾನೆ. ಓಕೆ, ಇಬ್ಬರಲ್ಲಿ ಯಾರಾದರೂ ಒಬ್ರು ಎಲ್ಲಿಗೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಹೋಗ್ತೀಯ ಗುರು? ಅವ್ರು ಕರ್ಕೊಂಡು ಹೋಗ್ತಾರ. ಸರಿ, ನೀನ್ ಬಟ್ಟೆ ತೋರ್ಸು. ಫ್ಲೈಟ್ ಅಲ್ತೆ ಪೈಲಟ್ ಪಕ್ಕ ಒಂದು ಸೀಟ್ ಖಾಲಿ ಐತಂತೆ, ಬರ ಕರ್ಕೊಂಡು ಹೋಗ್ತೀನಿ. ಓ ಕ್ಯಾಬಿನ್ ಕ್ರೂ ಪಕ್ಕದ. ಕ್ಯಾಬಿನ್ ಕ್ರೂ ಸ್ಪೆಲ್ಲಿಂಗ್ ಹೇಳು. ಆಚೆ ಹೋಗ್ತಾರಂದ್ರೆ ಮಗ ಡ್ರಾಪ್ ಮಾಡೋದು. ಹಾಂ, ಜವಾಬ್ದಾರಿ ಇಲ್ದಿರೋ ಮಗ ಅವನು. ಗೈಸ್ ಇವನು ಮಗ ಅಲ್ಲ ಗೈಸ್, ಇವನು ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಆದಿತ್ಯಂದು ಫಸ್ಟ್ ಫ್ಲೈಟ್ ಇದು. ಸೊ ಫಸ್ಟ್ ಫ್ಲೈಟ್ ನನ್ನ ಜೊತೆ ಬರ್ತಾನೆ, ಹೆಮ್ಮೆ ಇರಬೇಕು ಅವನಿಗೆ ಫುಲ್ಲು. ಹಾಂ ಏನಪ್ಪ, VIP ಟರ್ಮಿನಲಲ್ಲಿ ಹೋಗೋದೇ ಮಜಾ ಗೈಸ್. ಅಲ್ಲಿ ನೋಡಿ ಆ ರಶಲ್ಲಿ ಹೋಗ್ರು, ರಾಜ ರಶ್ ಹೋಗಿ ನಿಲ್ಸಿದ್ರು ಗೈಸ್. ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ, ಎಲ್ಲ ಲಗೇಜ್ ಅನ್ಲೋಡ್ ಮಾಡಿ ಫಸ್ಟು ಲಗೇಜ್ ಲೆಕ್ಕ ಹಾಕೋಣ ಬನ್ನಿ ಗೈಸ್. ನಮ್ಮ ಭರತ್ ಕುಂಭಮೇಳದಿಂದ ಪ್ರಸಾದ ತಂದವನೇ, ಕಣ್ಣೇ ಬಿಡ್ತಾ ಇಲ್ಲ ನೋಡಿ ಅಲ್ಲಿ ನಿದ್ದೆ ಕಣ್ಣಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಆದಷ್ಟು ಬೇಗ ಇನ್ನೊಂದ್ಸರಿ ಹೋಗೋಣ. ಇವಾಗ ಸೈಕ್ ಸೀನ್ ಏನಂತ ಹೇಳಿದ್ರೆ, ನನ್ನ ಲಗೇಜ್ ವೆಯ್ಟೇ ಜಾಸ್ತಿ ಇದೆ ಗೈಸ್, ಅದೇ ಟೆನ್ಷನ್ ಆಗ್ತಾ ಇರೋದು. ಪ್ರಯಾರಿಟಿ ಚೆಕ್ಕಿನಲ್ಲಿ ಬೇರೆ ಇದ್ದೀವಿ. ಆದಿತ್ಯನ ಬೇರೆ ಫಸ್ಟ್ ಲೈಟ್ ಸೈಕ್ ಆಗ್ತೈತೆ, ಲೇಟ್ ಬೇರೆ ಆಗ್ಬಿಟ್ಟೈತೆ. ಏನು ಮಾಡ್ಬೇಕಂತಾರೆ ಗೊತ್ತಿಲ್ಲ. ಬತ್ತಿ ಹೋಗೋಣ ಗೈಸ್. ಏನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ ಅಷ್ಟೇ ಬಿಡು, ಹೌದಾ. ಚೆಕ್ಕಿನೆಲ್ಲ ಆಯಿತು, ಲಗೇಜ್ ಜಾಸ್ತಿ ಇತ್ತು, ಎಕ್ಸ್ಟ್ರಾ ದುಡ್ಡು ಕಟ್ಟಿದ್ವಿ. ಅಯ್ಯೋ, ನಾನು ಇನ್ನೊಂದು ಬ್ಯಾಗ್ ತಂದಿದ್ರೆ ಆರಾಮಾಗಿ ಆಗ್ತಿತ್ತು, ಸುಮ್ಮನೆ ವೇಸ್ಟ್ ಆಯಿತು. ಹೊಟ್ಟೆ ಎಲ್ಲ ಉರಿತೈತೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಚೆಕಿಂಗ್ ಎಕ್ಸ್ಟ್ರಾ ಕಟ್ಟಿದ್ದು. ಹೋಗಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗೋಣ, ಟೈಮ್ ಮಾಡಿಬಿಟ್ಟಿದೆ. ಹೊಟ್ಟೆ ಬೇರೆ ಹಸಿತಾ ಇದೆ ಗೈಸ್, ನಾಷ್ಟ ಬೇರೆ ಮಾಡಬೇಕು. ಲಾಂಜ್ ಹೋಗೋಕ್ಕೆ ಟೈಮ್ ಬೇರೆ ಇಲ್ಲ, ಏನು ಮಾಡೋದು ಅಂತ ನೋಡೋಣ ಬನ್ನಿ. ಆಯಿತು ಅಂತ ಕೆಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫ್ಲೈಟ್ ಡಿಲೇ ಇದೆ, ಇನ್ನೂ 25 ನಿಮಿಷ ಆಗುತ್ತಂತೆ. 25 ನಿಮಿಷ ಇರ್ಬೇಕಾದ್ರೆ ನಾಷ್ಟ ಮಿಸ್ ಮಾಡೋಕ್ಕಾಯ್ತದ ಹೇಳಿ? ಅದು ಬಿಟ್ಟು ನಾಷ್ಟ ಅಂದರೆ ಬನ್ನಿ ಹೋಗಿ ತಿನ್ಕೊಂಬಂದ್ಬಿಡೋಣ ಗೈಸ್. ಏನೇನು ಸಿಗ್ತೈತೆಲ್ಲ ಹಾಕೊಂಬಂದು ಬಾರಿಸ್ತಾ ಇದ್ದೀವಿ. ಆದರೂ ನಮ್ಮ ಆದಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಈ ಕಡೆ 20 ಸರಿ ಓಡಾಡಿಸ್ಕೊಂಡು ಗೇಟ್ ನಂಬರ್ 23 ನಾನು ನೋಡಿದ್ದೀನಿ. ಕೆಳಗಡೆ ಗೇಟ್ ನಂಬರ್ 26. ಗೇಟ್ ನಂಬರ್ಗೂ ಸೀಟ್ ನಂಬರ್ಗೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಗೈಸ್ ಆದಿಗೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು ಹಿಂಗಿತ್ತು, ಕೇಳೋಣ ಬನ್ನಿ. ಇನ್ನೊಂದೇನಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನೇ ತಿಳಿಸ್ಬಿಡ್ತೀನಿ. ಇಡೀ ಬಸ್ಸಿಗೆ ನಾವೇ ಲಾಸ್ಟು. ಫೈನಲ್ ಕಾಲ್ ಕರ್ದಿ ಬತ್ತ 2 ನಿಮಿಷ ಬಂದೆ ನೋಡು ಅಂತೇಳಿ ಬಸ್ನ ಕಾಯಿಸಿ ಎಲ್ಲ ಹೋಗ್ಬಿಟ್ಟವ್ರು. ನೋಡಿ ಇಡೀ ಬಸ್ಸಿಗೆ ನಾವಿಬ್ಬರೇ. ಫ್ಲೈಟ್ ನಮಗೋಸ್ಕರ ಕಾಯ್ದು ಫಸ್ಟೇ ಡಿಲೇ ಆಗೈತೆ. ಲೆಕ್ಕ ಹಾಕಿ ನಾನು ನಿಮ್ಗೆ ಯಾವ ರೇಂಜಿಗೆ ಲೇಟ್ ಇರಬೇಕು. ಲೇಟ್ ಅಂತ ಅಲ್ಲ, ಏನೋ ಮಾಡಕ್ಕೆ ಹೋಗ್ತೀವಿ, ಏನೋ ಆಗೋಗುತ್ತೆ ಅದು. ಇವಾಗ ನೋಡಿ ಅಷ್ಟೇ ತುಂಬ ನಾಷ್ಟ ಮಾಡಿದ್ವ, ಇನ್ನು ಮಧ್ಯಾಹ್ನ ಗಂಟೆ ಟೆನ್ಷನ್ ಇದ್ವಾ. ತಲೆ ಕೆಡ್ಸ್ಕೊಬೇಡಿ, ನಾನು ಎಲ್ಲೂ ಹೋಗ್ತಾ ಇಲ್ಲ. ದಾಂಡೇಲಿ ಟ್ರಿಪ್ಗೆ 100% ಬಂದೇ ಬರ್ತೀನಿ. ಬಟ್ ಆ ಟ್ರಿಪ್ಗೆ ಹೋಗೋಕ್ಕೂ ಮುಂಚೆ ನಮ್ದೊಂದು ಟ್ರಿಪ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ ಅಷ್ಟೇ. ಸೊ ಬಸ್ಸಲ್ಲಿ ಓಡಾಡ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಮಾಡೋ ಥರ. ಅದು ಎಲ್ಲಿ ಏರ್ಪೋರ್ಟಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದಂತೂ. ನಾನು 100% ಗೋಯಿಂದ ಫ್ಲೈಟು. ನೀವು ಆಗುತ್ತಾ ಇಲ್ವಾ ನಿಮ್ಮ ಲಗೇಜ್ನ ಅನ್ಲೋಡ್ ಮಾಡೋದ ಏನು ಅಂತ ಕೇಳ್ತಾವ್ರೆ. ನೀನು 10 ಎಂಟ್ಸು ಅಂದ್ಬಿಟ್ಟು 30 ಎಂಟಿಸ್ಬಿಟ್ಟಿದ್ದೀನಿ ನಾವು ಅಮ್ಮನ ಕೈಲಿ. ನಾವೇನು ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಗೆಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ಆದಿತ್ಯ ಅಂತೇಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಡೆಸ್ಟಿನೇಷನ್ನ ರಿವೀಲ್ ಮಾಡ್ತೀನಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಎಲ್ಲಾದರೂ ಇರು
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.